ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಸೆಲ್ಫಿ ಕ್ಲಿಕ್ಕಿಸಲು ಹೋಗಿ ಇಲ್ಲಿ ಒಂದು ಸಮಸ್ಯೆ ಕ್ರಿಯೇಟ್ ಆಗಿದೆ. ಒಟ್ಟಾರೆಯಾಗಿ ಕಾಲು ಜಾರಿ ಉಪನ್ಯಾಸಕರೇ ಪ್ರಪಾತಕ್ಕೆ ಬೆದ್ದಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಕ್ಕಿದೆ. ತುಮಕೂರಿನ ದೇವರಾಯನ ದುರ್ಗ ಪ್ರದೇಶದಲ್ಲಾಗಿರುವಂತಹ ಘಟನೆ ಇದು. ಬುಗಡನಹಳ್ಳಿ ಗ್ರಾಮದ ಉಪನ್ಯಾಸಕ ಶಿವಪ್ರಸಾದ್ 15ರಿಂದ 20 ಅಡಿ ಆಳದ ಪ್ರಪಾತಕ್ಕೆ ಶಿವಪ್ರಸಾದ್ ಬಿದ್ದಿದ್ದಾರೆ. ಶಿವಪ್ರಸಾದ್ಗೆ ಗಂಭೀರವಾಗಿ ಗಾಯ ಆಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸ್ನೇಹಿತರೊಂದಿಗೆ ದೇವರಾಯನ ದುರ್ಗಕ್ಕೆ ಬಂದಿರ್ತಾರೆ. ತುಮಕೂರಿನಲ್ಲಿರುವಂತಹ ದೇವರಾಯನ ದುರ್ಗ ಅದು ಅರಣ್ಯ ಪ್ರದೇಶದಲ್ಲಿ ಈ ಒಂದು ಘಟನೆ ಆಗಿದೆ. ಅರಸೀಕೆರೆ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಇವರು ಕೆಲಸವನ್ನ ಮಾಡ್ತಾ ಇದ್ರು. ಬೆಳಗ್ಗೆ ತಮ್ಮ ಸ್ನೇಹಿತರೊಂದಿಗೆ ಆ ಒಂದು ಅರಣ್ಯ ಪ್ರದೇಶಕ್ಕೆ ಭೇಟಿಯನ್ನು ಕೊಡ್ತಾರೆ. ಸೆಲ್ಫಿ ಫೋಟೋ ತೆಗೆದುಕೊಳ್ಳುವುದಕ್ಕೆ ಹೋಗಿ ಶಿವಪ್ರಸಾದ್ ಜಾರಿ ಬಿದ್ದಿದ್ದಾರೆ. ಕೂಗಾಟ ಚೀರಾಟವನ್ನ ಕಂಡು ಅಲ್ಲೇ ಸ್ಥಳದಲ್ಲಿದ್ದವರು ತೆರಳಿ ಅವರನ್ನ ರಕ್ಷಣೆ ಮಾಡುವಂತಹ ಕೆಲಸ ಕೂಡ ಆಗಿದೆ. ಗಾಯಾಳು ಶಿವಪ್ರಸಾದ್ ಅವರಿಗೆ ತುಮಕೂರು ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ನೀವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಆ ಪ್ರದೇಶಕ್ಕೆ ಸ್ನೇಹಿತರ ಜೊತೆಗೂಡಿ ಉಪನ್ಯಾಸಕರು ತೆರಳಿರ್ತಾರೆ ಬೆಳಗ್ಗೆ ಸಂದರ್ಭದಲ್ಲಿ. ಆದರೆ ಸೆಲ್ಫಿ ಫೋಟೋ ತೆಗೆಯೋದಕ್ಕೆ ಹೋಗಿ ಈ ರೀತಿಯಾಗಿ ಆಗಿದೆ. ಇನ್ನು ಸಾಕಷ್ಟು ಪ್ರವಾಸಿ ತಾಣದ ಬಳಿ ಬೋರ್ಡ್ಗಳನ್ನು ಹಾಕಿರ್ತಾರೆ, ಸೆಲ್ಫಿಯನ್ನು ತೆಗೆದುಕೊಳ್ಳೋದಕ್ಕೂ ಮುನ್ನ ಎಚ್ಚರ ಹಾಗೆ ಹೀಗೆ ಅಂತ. ಆದರೂ ಕೂಡ ಯಾವುದೇ ರೀತಿಯಾದಂಥ ಒಂದು ಮುಂಜಾಗ್ರತೆ ಕ್ರಮವನ್ನು ವಹಿಸೋದಿಲ್ಲ. ಬದಲಾಗಿ ಸೆಲ್ಫಿ ಕ್ಲಿಕ್ ಮಾಡೋದಕ್ಕೆ ಹೋಗಿ ಇದೀಗ ಮತ್ತೊಂದು ಈ ರೀತಿಯಾದಂಥ ದುರ್ಘಟನೆ ಸಂಭವಿಸಿದೆ. ಇನ್ನು ವೃತ್ತಿಯಲ್ಲಿ ಇವರು ಉಪನ್ಯಾಸಕರು. 15ರಿಂದ 20 ಅಡಿ ಆಳದ ಪ್ರಪಾತಕ್ಕೆ ಶಿವಪ್ರಸಾದ್ ಬಿದ್ದಿದ್ದಾರೆ. ಗಂಭೀರವಾದಂಥ ಗಾಯ ಆಗಿದೆ ಇವರಿಗೆ. ಸದ್ಯ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸ್ನೇಹಿತರೊಂದಿಗೆ ದೇವರಾಯನ ದುರ್ಗಕ್ಕೆ ಕೆಲವು ಸಮಯ ಕಳೆಯೋದಕ್ಕೆ ಅಂತ ಹೇಳಿ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಆಗಿರುವಂತಹ ದುರ್ಘಟನೆ. ಇನ್ನು ಆ ಒಂದು ಕೂಗಾಟ ಕಿರುಚಾಟವನ್ನು ಕೇಳಿ ಅಲ್ಲೇ ಇದ್ದಂತಹ ಸ್ಥಳೀಯರು ಹೋಗಿ ಇವರನ್ನು ಪಾರು ಮಾಡಿದ್ದಾರೆ. ರಕ್ಷಣೆ ಮಾಡುವಂಥ ಕೆಲಸವನ್ನು ಸ್ಥಳೀಯರು ಮಾಡಿದ್ದಾರೆ. ತುಮಕೂರು ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಸದ್ಯ ಉಪನ್ಯಾಸಕರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ.